ವಯಸ್ಸಾದ ಮೇಲೆ ದುಡಿಯೋ ಶಕ್ತಿ ಕಮ್ಮಿ ಆಗುತ್ತೆ, ದುಡಿಮೆನೂ ಕಮ್ಮಿ ಆಗುತ್ತೆ. ವಯಸ್ಸಾದವರು ಇನ್ನೊಬ್ಬರ ಆದಾಯದ ಮೇಲೆ ಡಿಪೆಂಡ್ ಆಗಿರ್ತಾರೆ. ಔಷಧಿ ಖರ್ಚಿರುತ್ತೆ, ಬೇರೆ ಥರದ ಏನೇ ಖರ್ಚು ಬೇಕು ಅಂತಂದ್ರೂ ಇನ್ಯಾರೋ ದುಡಿದು ಕೊಡಬೇಕು. ಇಂಥ ಟೈಮಲ್ಲಿ ಸರ್ಕಾರದ ಕಡೆಯಿಂದ ಒಂದಷ್ಟು ಅವರ ಕೈಗೆ ಹಣ ಅಂತ ಸಿಕ್ಕಿಬಿಟ್ರೆ ತುಂಬಾ ಸಹಾಯ ಆಗುತ್ತೆ. ಇಂಥದ್ದೇ ಒಂದು ಯೋಜನೆ ಮುಖ್ಯಮಂತ್ರಿ ಸಂಧ್ಯಾ ಸುರಕ್ಷಾ ಯೋಜನೆ. ಹಿರಿಯ ನಾಗರಿಕರಿಗೆ ತಿಂಗಳ ಸರ್ಕಾರನೇ ಹಣವನ್ನು ಕೊಡುತ್ತೆ. ಇದು DBT ಮುಖೇನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಯಾವ ಅಕೌಂಟ್ ಲಿಂಕ್ ಆಗಿರುತ್ತೆ ಆ ಅಕೌಂಟಿಗೆ ನೇರವಾಗಿ ಟ್ರಾನ್ಸ್ಫರ್ ಆಗುತ್ತೆ. ಕಚೇರಿಯಿಂದ ಕಚೇರಿಗೆ ಅಲಿಬೇಕು ಅನ್ನೋ ಥರದ ಪ್ರಾಬ್ಲಮ್ ಇರೋದಿಲ್ಲ. ಹಾಗಾದ್ರೆ ಈ ಹಣ ಯಾರ್ಯಾರಿಗೆ ಸಿಗುತ್ತೆ, ಯಾರು ಅರ್ಹರು, ಹೇಗೆ ಅಪ್ಲೈ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಈ ಪೆನ್ಷನ್ ಅನ್ನು ಪಡ್ಕೊಳ್ಬೇಕು ಅನ್ನೋದಾದ್ರೆ ಯಾವೆಲ್ಲ ಮಿಸ್ಟೇಕ್ಸ್ ಅನ್ನ ನೀವು ಅವಾಯ್ಡ್ ಮಾಡಬೇಕು. ಮುಂಚೆ ಬರ್ತಾ ಇತ್ತು, ಈಗ ಯಾಕೋ ಇದ್ದಕ್ಕಿದ್ದ ಹಾಗೆ ನಿಂತು ಹೋಗಿದೆ ಅನ್ನೋದಾದ್ರೆ ನಿಮಗೆ ಅನ್ಸಿರಬಹುದು ಸ್ಕೀಮ್ನೇ ಸ್ಟಾಪ್ ಮಾಡಿಬಿಟ್ರೇನೋ ಅಂತ. ಸ್ಕೀಮು ಚಾಲ್ತಿಯಲ್ಲಿದೆ. ಆ ಕ್ರಾಸ್ ವೆರಿಫಿಕೇಶನ್ ಹೇಗೆ ಮಾಡ್ಕೋಬೇಕು, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ತಪ್ಪದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ನಾವು ತಿಳ್ಕೋಬೇಕಾಗಿರೋ ಮೊದಲನೇ ವಿಚಾರ, ಈ ಮುಖ್ಯಮಂತ್ರಿ ಸಂಧ್ಯಾ ಸುರಕ್ಷಾ ಯೋಜನೆ ಹೇಗೆ ಕೆಲಸ ಮಾಡುತ್ತೆ, ಇದು ಯಾವಾಗಿನಿಂದ ಇಂಪ್ಲಿಮೆಂಟೇಷನ್ನಲ್ಲಿದೆ. 19 ವರ್ಷಗಳಿಂದ ಕರ್ನಾಟಕದ ಲಕ್ಷಾಂತರ ಹಿರಿಯ ನಾಗರಿಕರಿಗೆ ಮುಖ್ಯಮಂತ್ರಿ ಸಂಧ್ಯಾ ಸುರಕ್ಷಾ ಯೋಜನೆಯ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ. ಈ ಯೋಜನೆ ಆರಂಭ ಆಗಿದ್ದು 2007ರಲ್ಲಿ ಜುಲೈ 2ನೇ ತಾರೀಕು ಕರ್ನಾಟಕ ಸರ್ಕಾರ ಇದನ್ನು ಶುರು ಮಾಡಿತು. ಈ ಯೋಜನೆಯ ಉದ್ದೇಶ, ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಪೆನ್ಷನ್ಗಳನ್ನು ಕೊಡ್ತಾ ಇರ್ತದಲ್ವಾ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ ಅಂತ ಒಂದಿದೆ. ಆ ಯೋಜನೆಯಲ್ಲಿ ಯಾರ್ಯಾರು ಎಲಿಜಿಬಲ್ ಇರೋದಿಲ್ಲ, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ನನಗೆ ಸಿಗಲ್ಲಪ್ಪ, ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂಥವರು ಈ ಯೋಜನೆಗೆ ಅಂದರೆ ಮುಖ್ಯಮಂತ್ರಿ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಹರಾಗ್ತಾರೆ. ಅಂಥವರು ಅಪ್ಲೈ ಮಾಡಿ ಈ ಪೆನ್ಷನ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರಬೇಕು ಅನ್ನೋ ಉದ್ದೇಶದಿಂದ ಈ ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ಆರಂಭ ಮಾಡಲಾಯಿತು. ಇದು ಕರ್ನಾಟಕ ಸರ್ಕಾರದ ಸಾಮಾಜಿಕ ಭದ್ರತಾ ಸ್ಕೀಮ್, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್. ಇಲ್ಲಿ ಪ್ರತಿ ತಿಂಗಳು ನೆರವನ್ನ ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿರೋದ್ರಿಂದ ತುಂಬಾ ದೊಡ್ಡ ಮಟ್ಟದ ಅಮೌಂಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಅಂದ್ರೆ ಈಗ ಮೆಡಿಸಿನ್ ಖರ್ಚಿಗೆ ಆಗುತ್ತೆ ಅನ್ನೋದಾದ್ರೂ ಓಕೆ. ಹಿರಿಯ ನಾಗರಿಕರು ಅವರು ಬಸ್ಸಲ್ಲಿ ಓಡಾಡಬೇಕು ಅಂತಂದ್ರೆ ಬಸ್ ಟಿಕೆಟ್ ನಲ್ಲಿ ಅವ್ರಿಗೊಂದಷ್ಟು ಡಿಸ್ಕೌಂಟ್ ಇರ್ತದೆ. ಸೊ ಡೈಲಿ ಟ್ರಾವೆಲ್ಗೆ ಹೆಲ್ಪ್ ಆಗುತ್ತೆ ಅಂದ್ರೂ ಅನುಕೂಲನೇ. ಆ ತರದ ಒಂದು ಸಹಾಯವನ್ನ ಇವರು ಕೊಡ್ತಾ ಬಂದಿದ್ದಾರೆ. ಈ ಯೋಜನೆಯನ್ನ ಹ್ಯಾಂಡಲ್ ಮಾಡೋದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ, ರೆವೆನ್ಯೂ ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ನಲ್ಲಿ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಎಷ್ಟು ಜನ ಈ ರೆವೆನ್ಯೂ ಡಿಪಾರ್ಟ್ಮೆಂಟ್ನ ಅಡಿನಲ್ಲಿ ಬೇರೆ ಬೇರೆ ಪೆನ್ಷನ್ ಸ್ಕೀಮ್ಗಳಿದಾವೆ ಅನ್ನಲ್ಲ, ಅದರ ಅಡಿನಲ್ಲಿ ಲಾಭ ಪಡ್ಕೊಳ್ತಿದ್ದಾರೆ? 81,88,000 ಫಲಾನುಭವಿಗಳು ಬೇರೆ ಬೇರೆ ರೀತಿಯ ಪೆನ್ಷನ್ಗಳನ್ನು ಅಟ್ ಪ್ರೆಸೆಂಟ್ ಪಡ್ಕೊಳ್ತಾ ಇದ್ದಾರೆ, ಇದರ ಲಾಭನ ಪಡ್ಕೊಳ್ತಾ ಇದ್ದಾರೆ. ನೋಡಿ, ಇಲ್ಲಿವರೆಗೂ ಬೇರೆ ಬೇರೆ ಸ್ಕೀಮ್ಗಳನ್ನು ನೀವು ಕೇಳೇ ಇರ್ತೀರಿ. ಟೋಟಲ್ 12 ಥರದ ಪೆನ್ಷನ್ಗಳನ್ನು ರಾಜ್ಯ ಸರ್ಕಾರ ಕೊಡಮಾಡ್ತಾ ಇದೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ, ವಿಧವಾ ಪಿಂಚಣಿ ಯೋಜನೆ, ವಿಶೇಷ ಚೇತನರ ಪಿಂಚಣಿ, ಸಂಧ್ಯಾ ಸುರಕ್ಷಾ ಯೋಜನೆ, ಮನಸ್ವಿನಿ, ಮೈತ್ರಿ, ಸಾಲ ಬಾಧೆಯಿಂದ ಬದುಕನ್ನು ನಿಲ್ಲಿಸಿದ ರೈತರ ಪತ್ನಿಗೆ ಪಿಂಚಣಿ ಸಿಗುತ್ತೆ, ಆಸಿಡ್ ದಾಳಿಗೆ ಒಳಗಾದ ಮಹಿಳೆಯರಿಗೆ ಪಿಂಚಣಿ ಸಿಗುತ್ತೆ, ಎಂಡೋಸಲ್ಫಾನ್ ಸಂತ್ರಸ್ತರಿಗೆ, ಮಾಜಿ ದೇವದಾಸಿ ಮಾಸಾಶನ ಯೋಜನೆ ಇದೆ, ರಾಜ್ಯ ಸ್ವಾತಂತ್ರ್ಯ ಹೋರಾಟಗಾರರ ಗೌರವಧನ ಮತ್ತು ಕುಟುಂಬ ಆ ಪಿಂಚಣಿ ಇದೆ, ಗೋವಾ ಸ್ವಾತಂತ್ರ್ಯ ಹೋರಾಟಗಾರರ ಗೌರವಧನ ಮತ್ತು ಕುಟುಂಬ ಈ ಪಿಂಚಣಿ ಇದೆ. ಒಟ್ಟು 12 ಪಿಂಚಣಿಗಳು ನಮ್ಮ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ನೋಡ್ಕೊಳ್ತಾ ಇದೆ. ಈಗ ನಾವು ಸಂಧ್ಯಾ ಸುರಕ್ಷಾ ಯೋಜನೆಗೆ ನೀವು ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಆ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದು, ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿ ಆಗಿರಬೇಕು. ನಿಮ್ಮ ಪರ್ಮನೆಂಟ್ ರೆಸಿಡೆನ್ಸ್ ಕರ್ನಾಟಕದಲ್ಲಿದೆ ಅನ್ನೋದಾದರೆ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇದ್ದೀರಿ. ಎರಡನೇ ಕಂಡೀಷನ್ನು, 65 ವರ್ಷ ವಯಸ್ಸು ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಾಗಿರೋರು ಅಪ್ಲೈ ಮಾಡಬಹುದು. ಮೂರನೇದು, ಕುಟುಂಬದ ವಾರ್ಷಿಕ ಆದಾಯ ಸರ್ಕಾರ ನಿಗದಿಪಡಿಸುತ್ತೆ, ಅದು ಕಾಲಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಈಗ ಸೀನಿಯರ್ ಸಿಟಿಸನ್ ಗಂಡ ಹೆಂಡತಿ ಇದ್ದಾರೆ, ಅವರಿಬ್ಬರ ಒಟ್ಟು ಆದಾಯ FD ಇಟ್ಟಿದ್ದಾರೆ, ಅದರ ಇಂಟ್ರೆಸ್ಟ್ ಬರುತ್ತೆ, ಇದೆಲ್ಲವನ್ನು ಲೆಕ್ಕಕ್ಕೆ ತಗೊಂಡು ವರ್ಷದಲ್ಲಿ 35-40 ಸಾವಿರಕ್ಕಿಂತ ಹೆಚ್ಚಿರಬಾರ್ದು ಅಂತ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ಗೆ ಒಳಪಟ್ಟಿರಬೇಕು ಅಂತ ಇರುತ್ತೆ. ಇದನ್ನು ನೀವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕ್ರಾಸ್ ವೆರಿಫೈ ಕೂಡ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಕಾಲ ಕಾಲಕ್ಕೆ ಅದನ್ನು ಬದಲಾಯಿಸ್ತಾ ಇರ್ತಾರೆ.
4ನೇದು, ಸರ್ಕಾರದ ಬೇರೆ ಯಾವುದೇ ಸಾಮಾಜಿಕ ಪಿಂಚಣಿ ನೀವು ಪಡಿತಾ ಇರಬಾರ್ದು. ಯಾರು ಅಪ್ಲೈ ಮಾಡೋರಿದ್ದಾರೆ ಅವರು ಪಡಿತಾ ಇರಬಾರ್ದು. ಫಾರ್ ಎಕ್ಸಾಂಪಲ್, ಒಬ್ಬ ಮಹಿಳೆ ಇದ್ದಾರೆ, ಏಜ್ ಆಗಿದೆ, ಅವರ ಹಸ್ಬೆಂಡ್ ಇಲ್ಲ, ತೀರೋಗಿದ್ದಾರೆ. ಸೊ ವಿಧವಾ ಪಿಂಚಣಿ ಈಗಾಗಲೇ ಪಡ್ಕೊಳ್ತಾ ಇದ್ದಾರೆ ಅಂದ್ಕೊಳ್ಳಿ. ಆ ವ್ಯಕ್ತಿ ಒಂದು ವೇಳೆ ಅವರ ವಯಸ್ಸು 66 ವರ್ಷ ಅಂದ್ಕೊಳ್ಳಿ, ವಯಸ್ಸಿನ ಲೆಕ್ಕದಲ್ಲಿ ಅವರು ಸಂಧ್ಯಾ ಸುರಕ್ಷಾ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಅರ್ಹರು. ಬಟ್ ವಿಧವಾ ಪಿಂಚಣಿ ಪಡ್ಕೊಳ್ತಿದ್ದಾರೆ, ಹಾಗಾಗಿ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. 5ನೇದು, ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು. ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದೀರಿ ಅನ್ನೋದಾದರೆ ತೆರಿಗೆ ಕಟ್ಟೋಷ್ಟು ಆದಾಯ ಆಲ್ರೆಡಿ ಬರ್ತಾ ಇದೆ, ನಿಮಗೆ ಸರ್ಕಾರದ ಸಹಾಯದ ಅವಶ್ಯಕತೆ ಇರೋದಿಲ್ಲ ಅನ್ನೋದು ಲಾಜಿಕ್. 6ನೇದು, ಸರ್ಕಾರಿ ನೌಕರರಾಗಿ ನಿವೃತ್ತಿ ವೇತನ ಅಂದರೆ ರಿಟೈರ್ ಆಗಿದ್ದೀರಾ, ಪೆನ್ಷನ್ ಪಡ್ಕೊಳ್ತಿದ್ದೀರಾ ಅನ್ನೋದಾದರೆ ಅಂಥವರು ಸಹ ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಅರ್ಹರು ಇರೋದಿಲ್ಲ. ಸೊ 6 ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಇದರಲ್ಲಿ ಎಲ್ಲವನ್ನು ನೀವು ಫುಲ್ಫಿಲ್ ಮಾಡ್ತಿದ್ದೀರಿ ಅನ್ನೋದಾದರೆ ಖಂಡಿತ ಅಪ್ಲೈ ಮಾಡಿ. ಹಾಗಾದರೆ ನಿಮಗೆಲ್ರಿಗೂ ಕಾಡ್ತಾ ಇರೋ ಪ್ರಶ್ನೆ, ಎಷ್ಟು ಪಿಂಚಣಿ ಸಿಗುತ್ತೆ? ಇದರಲ್ಲಿ 1200 ರೂಪಾಯಿವರೆಗೆ ಮಾಸಿಕ ಪಿಂಚಣಿ ನಿಮಗೆ ಸಿಗುತ್ತೆ, ತಿಂಗಳಿಗೆ 1200 ರೂಪಾಯಿ. ಈ ಹಣ ನಿಮ್ಮ ಅಕೌಂಟಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವ ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್ ಕೊಟ್ಟಿರ್ತೀರ ಅಲ್ವಾ, ಆ ಅಕೌಂಟಿಗೆ ನೇರವಾಗಿ DBT ಆಗುತ್ತೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಯಾರನ್ನೂ ಕೇಳಬೇಕಾಗಿರೋ ಅವಶ್ಯಕತೆ ಇಲ್ಲ. ಮತ್ತು ಮಧ್ಯವರ್ತಿಗಳ ಕಾಟ, ಅವರಿಗೆ ದುಡ್ಡು ಕೊಡಬೇಕು ಅಂಥದ್ದೇನೂ ಪ್ರಾಬ್ಲಮ್ ಇರೋದಿಲ್ಲ. ನೀವು ನೇರವಾಗಿ ಆನ್ಲೈನ್ ಆಫ್ಲೈನ್ ಎರಡೂ ರೀತಿಯಲ್ಲಿ ಅಪ್ಲೈ ಮಾಡಿ ಈ ಸ್ಕೀಮ್ಗೆ ಎಲಿಜಿಬಿಲಿಟಿ ಇದ್ದರೆ 1200 ರೂಪಾಯಿ ಮುಖ್ಯಮಂತ್ರಿ ಸಂಧ್ಯಾ ಸುರಕ್ಷಾ ಯೋಜನೆ ಕಡೆಯಿಂದ ಪಿಂಚಣಿಯನ್ನು ನೀವು ಪಡ್ಕೊಳ್ಬಹುದು. ಏನೇನು ಡಾಕ್ಯುಮೆಂಟ್ಸ್ ಬೇಕು? ನಾನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೀಟ್ ಆಗಿದ್ದೀನಿ, ದಾಖಲೆಗಳು ಏನು ಕೊಡಬೇಕು? ಮೊದಲನೇದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು, ಬೇರೆ ಬೇರೆ ಡಾಕ್ಯುಮೆಂಟ್ಸ್ನಲ್ಲಿರುವಂತಹ ಹೆಸರು, ಇನಿಷಿಯಲು ಇದೆಲ್ಲ ಪ್ರಾಪರಾಗಿ ಮ್ಯಾಚ್ ಆಗಬೇಕು. ಆಧಾರ್ ಕಾರ್ಡ್ನಲ್ಲಿರೋ ಅಡ್ರೆಸ್ಸು ನೀವು ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ ಅನ್ನೋದನ್ನು ತೋರಿಸ್ತಾ ಇದೆಯಾ, ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 2ನೇದು ವಯಸ್ಸಿನ ದಾಖಲೆ. ನಿಮ್ಮ ವಯಸ್ಸೆಷ್ಟು ಅದನ್ನು ಪ್ರೂವ್ ಮಾಡೋದಕ್ಕೆ ಒಂದು ದಾಖಲೆ ಕೊಡಬೇಕು. ರೇಷನ್ ಕಾರ್ಡ್ ನೀವು ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಪ್ರಮಾಣ ಪತ್ರ. ಸರ್ಕಾರ ಏನು ನಿರ್ಧಾರ ಮಾಡಿದೆ ಅಲ್ವಾ, ಸ್ಪೆಸಿಫೈಡ್ ಲಿಮಿಟ್ಟು, ಇನ್ಕಮ್ ಅಷ್ಟಿದೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಈ ಸರ್ಟಿಫಿಕೇಟ್ ಹೆಲ್ಪ್ ಆಗುತ್ತೆ. ಬ್ಯಾಂಕ್ ಪಾಸ್ಬುಕ್ಕನ್ನು ನೀವು ಕೊಡಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು, ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಬೇಕು. ಆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಸೀಡಿಂಗ್ ಆಗಿರಬೇಕು. 7ನೇದು ಪಾಸ್ಪೋರ್ಟ್ ಸೈಜ್ ಫೋಟೋ ನೀವು ಕೊಡಬೇಕಾಗತ್ತೆ. ಹೇಗೆ ಅಪ್ಲೈ ಮಾಡಬೇಕು? ಇದರಲ್ಲಿ 2 ಆಯ್ಕೆಗಳಿದ್ದಾವೆ, ಆಫ್ಲೈನ್ ಮೆಥಡ್, ಆನ್ಲೈನ್ ಮೆಥಡ್. ಆಫ್ಲೈನ್ ಮೆಥಡ್ ಅಂದರೆ ಏನು? ನೀವು ನಿಮ್ಮ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಈ ಥರದ ಕಚೇರಿ ಅಥವಾ ಸೇವಾ ಸಿಂಧು ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿನ ಸಿಬ್ಬಂದಿಯನ್ನು ಕೇಳ್ಬೋದು. ನಾನು ಮುಖ್ಯಮಂತ್ರಿ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿ ಹಾಕಬೇಕಂತ ಅಪ್ಲಿಕೇಶನ್ ಕೊಡ್ತಾರೆ, ಫಿಲ್ ಮಾಡಬೇಕು, ಬೇಕಾಗಿರೋ ಡಾಕ್ಯುಮೆಂಟ್ಸನ್ನೆಲ್ಲ ನೀವು ಫೋಟೋಕಾಪಿ ಲಗತ್ತಿಸಿ ನೀವು ಕೊಡಬೇಕಾಗತ್ತೆ. ಇದಾದಮೇಲೆ ಏನಾಗುತ್ತೆ, ಅಧಿಕಾರಿಗಳು ನಿಮ್ಮ ಹತ್ರ ತೊಗೊಂಡಿರೋ ಫಿಸಿಕಲ್ ಫಾರ್ಮ್ ಏನಿರ್ತದೆ ಆ ಡೀಟೇಲ್ಸನ್ನು ಆನ್ಲೈನಲ್ಲಿ ಅವರು ಅಪ್ಲೈ ಮಾಡ್ತಾರೆ, ನಿಮಗೆ ಅಪ್ಡೇಟ್ ಮಾಡ್ತಾರೆ, ನಿಮಗೆ ಫೋನ್ಗೆ ಮೆಸೇಜ್ ಬರ್ತಾ ಇರ್ತದೆ, ನಿಮ್ಮ ಅಪ್ಲಿಕೇಶನ್ ರಿಸೀವ್ ಆಗಿದೆ, ಅಪ್ರೂವ್ ಆಗಿದೆ. ಅದಾದ ನಂತರದಲ್ಲಿ DBT ಮುಖೇನ ಪೆನ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಆನ್ಲೈನ್ ಮೆಥಡ್ನಲ್ಲಿ ನೀವು ಅಪ್ಲೈ ಮಾಡಬೇಕು ಅನ್ನೋದಾದರೆ ಸೇವಾ ಸಿಂಧು ಪೋರ್ಟಲ್ಗೆ ನೀವು ವಿಸಿಟ್ ಮಾಡಬೇಕು. ಆಧಾರ್ ಮತ್ತು ಮೊಬೈಲ್ ನಂಬರ್ ಈ ಎರಡನ್ನೂ ಕೊಟ್ಟು OTP ಬರುತ್ತೆ ನಿಮ್ಮ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ. ಆ OTPಯನ್ನು ಎಂಟರ್ ಮಾಡಿ ನೀವು ಲಾಗಿನ್ ಆಗಬಹುದು. ಅಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಸೇವೆ ಅಂತ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ ಡೀಟೇಲ್ಸನ್ನೆಲ್ಲ ನೀವು ಫಿಲ್ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಅಪ್ಲೋಡ್ ಮಾಡೋ ಡಾಕ್ಯುಮೆಂಟ್ಸು, ಅದರ ಫೋಟೋ ಅಥವಾ ಸ್ಕ್ಯಾನ್ಡ್ ಕಾಪಿ ಏನಿರ್ತದೆ ಅದು ಎಷ್ಟು KB ಇರಬೇಕು ಅಂತ ಒಂದು ಮಿತಿ ಇರ್ತದೆ. ಆ ಲಿಮಿಟ್ನಲ್ಲಿ ಇರುವಂಥ ಡಾಕ್ಯುಮೆಂಟ್ಸನ್ನು ಮಾತ್ರ ನೀವು ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಸಾಫ್ಟ್ ಕಾಪಿಗಳನ್ನೆಲ್ಲ ನೀವು ರೆಡಿ ಮಾಡಿಕೊಂಡು ಅದಾದಮೇಲೆ ವಿಸಿಟ್ ಮಾಡೋದು ಉತ್ತಮ. ಇಲ್ಲದೆ ಹೋದರೆ ಕನ್ಫ್ಯೂಸ್ ಆಗುತ್ತೆ, ಒಂದ್ಸತಿ ಲಾಗಿನ್ ಆಗ್ತೀರಿ, ಅಯ್ಯೋ ಇದೇನೋ ಕೇಳ್ತಿದೆ ಅಂತ ಬೇಜಾರಾಗುತ್ತೆ. ಹಾಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದಾದಮೇಲೆ ನಿಮಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಒಂದು ಜನ್ರೇಟ್ ಆಗುತ್ತೆ, ಅದ್ರದ್ದೊಂದು ಫೋಟೋ ತೆಕ್ಕೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ರೆಫರೆನ್ಸ್ ನಂಬರನ್ನು ಇಟ್ಕೊಂಡು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನು, ಅಪ್ರೂವ್ ಆಗಿದೆಯಾ ಅಥವಾ ಏನಾರೋ ಪ್ರಾಬ್ಲಮ್ ಇದೆಯಾ, ಮತ್ತು ದಾಖಲಾತಿಗಳನ್ನು ನೀವೇನಾದರೂ ಎಕ್ಸ್ಟ್ರಾ ಕೊಡಬೇಕಾಗತ್ತಾ, ರಿಜೆಕ್ಟ್ ಮಾಡಿದಾರಾ, ಇದೆಲ್ಲವೂ ಗೊತ್ತಾಗುತ್ತೆ. ನೀವು ಹೀಗೆ ಟ್ರ್ಯಾಕ್ ಮಾಡಬಹುದು. ಕೆಲವೊಬ್ಬರಿಗೆ ಪ್ರಶ್ನೆ ಇದೆ, ನನಗೆ ಯಾಕೆ ಆ ಹಣ ಬರ್ತಾ ಇಲ್ಲ, ಮುಂಚೆ ಬರ್ತಾ ಇತ್ತು ಅದಾದಮೇಲೆ ನಿಂತೋಯ್ತು, ನಾನು ಸ್ಕೀಮೇ ಇಲ್ವೇನೋ ಅಂದ್ಕೊಂಡೆ, ಸ್ಕೀಮ್ ಕಂಟಿನ್ಯೂ ಆಗ್ತಿದೆ. ಸಮ್ ಟೈಮ್ಸು ಮೇ ಬಿ ನಿಮ್ಮ ದಾಖಲಾತಿಗಳನ್ನು KYC ಡೀಟೇಲ್ಸ್ ಏನಾರು ಮತ್ತೆ ಕೊಡಬೇಕು ಅನ್ನೋ ಥರದ್ದಿರ್ತದೆ, ಅದನ್ನು ಕೊಟ್ಟರು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನೂ ಕೆಲವೊಬ್ಬರು ಸಮಸ್ಯೆ ಮಾಡ್ಕೊಂಡಿರ್ತಾರೆ ಅಪ್ಲೈ ಮಾಡಬೇಕಾದ್ರೆ. ಏನಾಗಿರುತ್ತೆ ಅಂತಂದರೆ, ಮೊದಲನೇದು ನೀವು ಅಪ್ಲೈ ಮಾಡಿದ್ದು ಯಾವಾಗ,
ಅದು ರಿಜೆಕ್ಟ್ ಆಗಿದೆಯಾ, ಆ ರಿಜೆಕ್ಟೆಡ್ ಸ್ಟೇಟಸ್ ನಿಮಗೆ ಗೊತ್ತಾಗಿದೆಯಾ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನಂಬರ್ ಟ್ರ್ಯಾಕ್ ಮಾಡೋದಕ್ಕೆ ಇರ್ತದಲ್ಲ ಅದನ್ನು ಬಳಸ್ಕೊಂಡು ನೀವು ಅದನ್ನು ಚೆಕ್ ಮಾಡ್ಕೊಳ್ಬಹುದು. ಇನ್ನು ರಿಜೆಕ್ಟ್ ಆಗಿದ್ರೆ ಸಮ್ಟೈಮ್ಸ್ ಆಧಾರಲ್ಲಿ ಡೀಟೇಲ್ಸ್ ಏನೋ ಇರ್ತದೆ, ನೀವು ಕೊಟ್ಟಿರೋ ಬ್ಯಾಂಕ್ ಡೀಟೇಲ್ಸ್ ಮ್ಯಾಚ್ ಆಗ್ತಾ ಇರೋದಿಲ್ಲ, ಮೊಬೈಲ್ ನಂಬರ್ ಲಿಂಕ್ ಆಗಿರೋದಿಲ್ಲ, ಈ ಥರದ್ದು ಪ್ರಾಬ್ಲಮ್ಗಳು ಇರ್ತವೆ. ಒಂದು ಸಣ್ಣ ಇನಿಷಿಯಲ್ ಆಚೆ ಈಚೆ ಆದ್ರೂ ಈಗ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೋ ಕಾರಣಕ್ಕಾಗಿ ಮ್ಯಾನ್ಯುವಲ್ ಎರರ್ ಅನ್ನೋದಕ್ಕಿಂತ ಮಷಿನ್ ಆಟೋಮ್ಯಾಟಿಕಲಿ ಅದನ್ನು ರಿಜೆಕ್ಟ್ ಮಾಡಿರುತ್ತೆ, ಸಾಫ್ಟ್ವೇರ್ಗಳು ಅದನ್ನು ರಿಜೆಕ್ಟ್ ಮಾಡಿರ್ತವೆ. ಸೊ ಆ ಕಾರಣಕ್ಕೆ ಆ ಥರದ ಮಿಸ್ಟೇಕ್ಸ್ ಏನಾದರೂ ಇದೆಯಾ ಅನ್ನೋದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ಏನಪ್ಪ ಅಂತಂದರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತಪ್ಪಾಗಿರುತ್ತೆ, ಇಲ್ಲ ಆಧಾರ್ ಡೀಟೇಲ್ಸ್ ತಪ್ಪಿರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ. ಏನಂದರೆ ವ್ಯಾಲಿಡಿಟಿ ಇರುವಂಥ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಕೊಡಬೇಕಾಗತ್ತೆ. ಈ ಇಯರಿಂದ ಈ ಇಯರ್ವರೆಗೆ ಇದು ವ್ಯಾಲಿಡ್ಡು, 5 ವರ್ಷಕ್ಕೆ ವ್ಯಾಲಿಡ್ಡು ಅಂತೆಲ್ಲ ಇರುತ್ತೆ. ಸೊ ಅದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಮತ್ತು ಏಜ್ ರಿಲೇಟೆಡ್ ಡಾಕ್ಯುಮೆಂಟ್ ನೀವೇನೋ ಕೊಟ್ಟಿರ್ತೀರಿ ಅದೆಲ್ಲ ಅಪ್ಡೇಟ್ ಆಗಿರೋದಿಲ್ಲ, ಆ ಥರದ್ದು ಪ್ರಾಬ್ಲಮ್ ಆಗುತ್ತೆ. ಅಥವಾ ಇಯರ್ ಸ್ಪೆಸಿಫಿಕ್ ಆಗಿ ಅಲ್ಲಿ ಮೆನ್ಷನ್ ಆಗಿರೋದಿಲ್ಲ ಅಂದ್ಕೊಳ್ಳಿ, ಅದು ಪ್ರಾಬ್ಲಮ್ ಆಗುತ್ತೆ. ಈ ಥರದ ಸಣ್ಣ ಸಣ್ಣ ತಪ್ಪುಗಳಿದ್ರೆ ಅದನ್ನು ಸರಿಪಡಿಸಿ ಆಮೇಲೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ರಿಜೆಕ್ಟ್ ಆಗಿದ್ರೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ಮತ್ತೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕೊನೆಯದಾಗಿ ನಾನು ಆಗಲೇ ಹೇಳಿದ್ದೀನಲ್ಲ ಕಂಡೀಷನ್ನು, ನೀವು ಆಲ್ರೆಡಿ ಒಂದು ಪಿಂಚಣಿಯನ್ನು ಪಡ್ಕೊಳ್ತಿದ್ದೀರಿ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ನ ಫಲಾನುಭವಿ ಅನ್ನೋದಾದರೆ ನಿಮಗೆ ಹೊಸ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ನ ಬೆನಿಫಿಟ್ಗಳು ಎಕ್ಸ್ಟ್ರಾ ಸಿಗೋದಕ್ಕೆ ಅವಕಾಶ ಇರೋದಿಲ್ಲ. ಆ ಥರದ ಓವರ್ಲ್ಯಾಪ್ ಆಗದ ಹಾಗೆ ಸರ್ಕಾರ ನೋಡಿಕೊಳ್ಳುತ್ತೆ. ಆ ಕಾರಣಕ್ಕೆ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಕೂಡ ಮಾಡುವ ಅವಕಾಶ ಇರುತ್ತೆ. ಅದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಆ ನಂತರ ಮಾತ್ರ ಅಪ್ಲೈ ಮಾಡಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನಿಸೋದಾದರೆ, ಇದರಲ್ಲಿ ಏನೇನೋ ಕನ್ಫ್ಯೂಷನ್ಸ್ ಇತ್ತು ಅದೆಲ್ಲ ಕ್ಲಿಯರ್ ಆಯಿತು ಅನ್ನೋದಾದರೆ ದಯಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇ ತಿಳಿಸಿ. ಹಾಗೆಯೇ ಯಾರಿಗಾದರೂ ಈ ಥರದ ಸ್ಕೀಮ್ ಬಗ್ಗೆ ಗೊತ್ತಿಲ್ಲ ಅಂಥವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋದ ಲಿಂಕನ್ನು ತಪ್ಪದೇ ಫಾರ್ವರ್ಡ್ ಮಾಡಿ. 1200 ರೂಪಾಯಿ ಅನ್ನೋದು ಸಣ್ಣ ಮೊತ್ತ ಅನಿಸಿದ್ರೂ ಅದಕ್ಕೂ ಕಷ್ಟಪಡುವಂಥ ಮಕ್ಕಳಿರ್ತಾರೆ, ನೋಡ್ಕೊಳ್ಳದೆ ಇರುವಂಥ ವೃದ್ಧಾಪ್ಯವನ್ನು ಬಹಳ ನೋವಲ್ಲಿ ದುಡ್ತಾ ಇರುವಂಥ ವ್ಯಕ್ತಿಗಳಿರ್ತಾರೆ. ಅಂಥವರಿಗೆ ಖಂಡಿತ ಇದು ಹೆಲ್ಪ್ ಆಗುತ್ತೆ ಅಂತ ನಾನಂತೂ ಆಶಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.